ಕಲ್ಮಶ ಇಲ್ಲದೆ ಇರೋರು ಅಂದ್ರಲ್ಲ, ಹಾ. ಏನ್ ಅಂತ ಗುಣಗಳು ನೋಡಿದಿರ ಅವರಲ್ಲಿ? ಅಯ್ಯೋ, ಅಂತ ಗುಣಗಳು ನೋಡಿದಿರ ಅಂತಂದಕ್ಕೆ ನಿಮ್ಗಿಂತ ಬೇರೆ ಸಾಕ್ಷಿಗಳಿಲ್ಲ. ಈಗ ನಾವು ಸ್ಟೋರಿ ಮಾಡ್ತೀವಿ, ಅದು ಬೇರೆ ವಿಚಾರ. ನಾವ್ ಹೇಳೋದ್ ಹೇಳ್ತೀವಿ ವಿಡಿಯೋಲಿ. ಈಗ ನೀವು ದಿನ ಸಿಕ್ಕಲ್ವೇ? ಈಗ ಈಗ ನೋಡಿ, ನೀವ್ ಹೇಳಿದ್ರೆ ಅದ್ ಯಾವ್ದೋ ಉಂಡಿಯಿಂದ ತೆಗೆದು ದರ್ಶನ್ ಅವ್ರು ಹಸು ತಗೊಂಡ್ರು ಅಂತ. ನಂಗೆ ಅದ್ ಗೊತ್ತೇ ಇಲ್ಲ ವಿಷಯ. ಹೌದು, ಅವರು ಹಸು ಸಾಕ್ಬೇಕಾದ್ರೆ ಅವ್ರ ಮನೆ ಅಷ್ಟೊಂದು ಪ್ರಾಬ್ಲಮ್ ಇದ್ದಾಗ ಅದು ಬದುಕು ಕಟ್ಕೋಬೇಕಲ್ಲ ಮೇಡಮ್. ಈಗ ಅವರು ಸ್ಕೂಲ್ಗೆ ಹೋಗ್ತಾ ಕುತ್ಕೊಂಡ್ರೆ ಅವ್ರ ಜೀವನ ಹೆಂಗ್ ನಡ್ಸಕ್ಕಾಗತ್ತೆ ಅಂತ ಹೇಳಿ ಪಾಪಚ್ಚ ಅವ್ರೊಂದೇನೋ ನಾನು ಹಸು ಸಾಕ್ಬೇಕು, ನಾನು ಜೀವನ ಕಟ್ಕೊಬೇಕು ಅಂತ ಹೇಳಿ ಮೊದಲು ತಗೊಂಡ್ಬರ್ತಾರೆ ಒಂದು HF ಹಸುನ. ಅದಾದ್ಮೇಲೆ ಅವರು ಶುರು ಆಗ್ತಾರೆ. ಮತ್ತೆ ಅವ್ರದ್ದೇನು ಅವ್ರ ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಮಾಡಿರೋಂಥ ದಾನ ಧರ್ಮಗಳು, ಅವರು ಹಸು ಮೇಲೆ ಪ್ರಾಣಿ ಮೇಲೆ ಪ್ರೀತಿ ಇರೋವಂಥವ್ರು. ಲಾಕ್ಡೌನಲ್ಲಿ ಎಷ್ಟೋ ಜನ ಸತ್ತೋಗೋ ಟೈಮಲ್ಲಿ ಹಸುಗಳಿಗೆ ಜೀವನ ಕೊಟ್ಟಂಥವ್ರು, ಪ್ರಾಣಿಗಳಿಗೆ ಜೀವನ ಕೊಟ್ಟವರು, ಒಂದಷ್ಟು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಎಷ್ಟೋ ಜನ ಲಾಕ್ಡೌನಲ್ಲಿ ಊಟ ಇಲ್ಲ, ನಿದ್ದೆ ಇಲ್ಲ ಅಂತ ಕೆಲಸ ಇಲ್ಲ ಅಂತ ಒದ್ದಾಡ್ಬೇಕಾದ್ರೆ ಅವ್ರವ್ರಿಗೆ ಆಸರೆ ಆದಂಥವ್ರು. ತುಂಬಾ ವಿದ್ಯಾರ್ಥಿಗಳಿಗೆ, ಕಣ್ಣಿಲ್ದದವ್ರಿಗೆ, ಕಾಲಿಲ್ದದವ್ರಿಗೆ ನೆರವಾಗ್ತಾರೆ. ನೋಡ್ಚಿನ ಇದೇ ವರ್ಷ ಡಿಸೆಂಬರ್ 12ನೇ ತಾರೀಕು ಡವಿಲ್ ಮುಖಾಂತರ ನಿಮ್ನೆಲ್ಲ ರಂಜಿಸಲು ಬರ್ತಾ ಇದ್ದೀನಿ. ಫುಲ್ ವಿಡಿಯೋ ರಜನಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಈ ಕೆಲಸ ನಿಮಗೆ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದ.